ಅತಿ ಹೆಚ್ಚು ಬಿಸಿಲು ನೋಡಬೇಕು, ಅತಿ ಹೆಚ್ಚು ಮಳೆ ನೋಡಬೇಕು, ಅತಿ ಹೆಚ್ಚು ಚಳಿನೂ ನೋಡಬೇಕು ಅಂತಂದರೆ ನೀವು ಅತಿ ಹೆಚ್ಚು ವಾಯುಮಾಲಿನ್ಯನೂ ನೋಡಬೇಕು ಅಂದರೆ ಡೆಲ್ಲಿಗೆ ಹೋಗಬೇಕು. ಸೊ ಡೆಲ್ಲಿಯಲ್ಲಿ 52 ಡಿಗ್ರಿ ತಾಪಮಾನ ಈ ಬಾರಿ ದಾಖಲಾಯಿತು. ಅದರ ಜೊತೆಗೆ ಅತಿ ಹೆಚ್ಚು ಒಂದೇ ದಿನ ಮಳೆ ಆಗಿರೋದು 228 ಮಿಲಿಲೀಟರ್ ಮಳೆ, ಅದು ದೆಹಲಿಯಲ್ಲಿ. ಏನಾಯ್ತು ಅದರ ಪರಿಸ್ಥಿತಿ ದೆಹಲಿಯಲ್ಲಿ ನೋಡಿ. ಮೊದಲ ಮಾನ್ಸೂನ್ ಮಳೆಗೆ ದೆಹಲಿ ತತ್ತರ. ರಸ್ತೆಯಲ್ಲಿ ಮುಳುಗಿದ ಬೈಕ್, ಕಾರುಗಳು, ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿದು ಸಾವು. ಇದು ಒಂದೇ ಒಂದು ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉಂಟಾಗಿರುವ ಅನಾಹುತಗಳು. ನಿನ್ನೆ ರಾತ್ರಿ ಸರಿಸುಮಾರು 3 ಗಂಟೆಗಳ ಕಾಲ ಸುರಿದ ಮಳೆಗೆ ಭಾಗಶಃ ದೆಹಲಿ ಜಲಾವೃತಗೊಂಡಿದೆ. ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಮೇಲ್ಛಾವಣಿಯ ಒಂದು ಭಾಗವು ಕುಸಿದು ಬಿದ್ದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿ 6 ಮಂದಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಮೃತರಿಗೆ 20 ಲಕ್ಷ ಹಾಗೂ ಗಾಯಗೊಂಡವರಿಗೆ 3 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. Compensation has also been announced 20 lakh for the deceased and also for the injured 3 lakhs. ये जो प्रधानमंत्री साहब जो इनॉग्रेट किया वो दूसरा बिल्डिंग है, दूसरी तरफ है. जो यहाँ कोलैप्स हुआ है वो 2009 में 2009 में पुरानी बिल्डिंग है. 2009 में जो उस टाइम ओपन हुआ था, तो उसके ऊपर जो इंस्पेक्शन करना है वो अभी करवाएंगे. ಟರ್ಮಿನಲ್ 1ರಿಂದ ವಿಮಾನ ಸಂಚಾರ ಸ್ಥಗಿತ. 28ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ. ಇನ್ನು ಟರ್ಮಿನಲ್ ಕುಸಿತದಿಂದಾಗಿ ಟರ್ಮಿನಲ್ 1ರಲ್ಲಿ ಹಾರಾಟ ನಡೆಸಬೇಕಿದ್ದ 28 ವಿಮಾನಗಳ ಸಂಚಾರ ರದ್ದಾಗಿದೆ. ಟರ್ಮಿನಲ್ 1ಕ್ಕೆ ಬರಬೇಕಿದ್ದ 12, ಹೊರಡುವ 16 ವಿಮಾನಗಳ ಸಂಚಾರ ರದ್ದಾಗಿವೆ. ಟರ್ಮಿನಲ್ 2 ಮತ್ತು 3ರಲ್ಲಿ ಎಂದಿನಂತೆ ವಿಮಾನಗಳ ಸಂಚಾರ ಮುಂದುವರೆದಿದೆ. ಪ್ರಮುಖ ಪ್ರದೇಶಗಳಿಗೂ ನುಗ್ಗಿದ ನೀರು, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಒಂದು ಕಡೆ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿದರೆ ಮತ್ತೊಂದು ಕಡೆ ಇಡೀ ನಗರದಲ್ಲಿ ಬಹುತೇಕ ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ಐಟಿಒ, ಲೋಧಿ ಎಸ್ಟೇಟ್, ಕಮಲನಗರ, ಲಜಪತ್ ನಗರ, ಏಮ್ಸ್ ಪ್ರದೇಶ, ಸಫ್ದರ್ಜಂಗ್ ಎನ್ಕ್ಲೇವ್, ಮಾತೃವ ರಸ್ತೆ, ತೀನ್ ಮೂರ್ತಿ ಮಾರ್ಗ, ಮೂಲ್ಚಂದ್, ಮಿಂಟೋ ರಸ್ತೆ, ಆನಂದ್ ವಿಹಾರ್, ಮೆಹ್ರೌಲಿ ಬದರ್ಪುರ್ ರಸ್ತೆ, ಮಂಡವಾಲಿ, ಬಿಕಾಜಿ ಕಾಮಾ ಪ್ಲೇಸ್, ಮಧುವಿಹಾರ್, ಪ್ರಗತಿ ಮೈದಾನ, ಮುನಿರ್ಕಾ, ಧೌಲಾಕುವಾ, ಮೋತಿಬಾಗ್, ಐಟಿಒ ಮತ್ತು ನೋಯ್ಡಾದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಕಿಲೋಮೀಟರ್ ಉದ್ದಕ್ಕೂ ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗಿ ಸಂಚಾರಕ್ಕೆ ತೊಂದರೆಯಾಗಿತ್ತು. ಮೆಟ್ರೋ ನಿಲ್ದಾಣ, ಮನೆಗಳಿಗೆ ನುಗ್ಗಿದ ನೀರು, ಪ್ರಯಾಣಿಕರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ. ಬಿಕಾಜಿ ಕಾಮಾ ಮೆಟ್ರೋ ನಿಲ್ದಾಣದಲ್ಲಿ ನೀರು ನುಗ್ಗಿದೆ. ಆಗ್ನೇಯ ದೆಹಲಿಯ ಚಿತ್ತರಂಜನ್ ಪಾರ್ಕ್ನಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಗೃಹೋಪಯೋಗಿ ವಸ್ತುಗಳು ಮತ್ತು ಪೀಠೋಪಕರಣಗಳಿಗೆ ಹಾನಿಯಾಗಿದೆ. ಆಜಾದ್ ಮಾರ್ಕೆಟ್ ಅಂಡರ್ಪಾಸ್ನಲ್ಲಿ ಪ್ರಯಾಣಿಕರ ಬಸ್ ಕೆಟ್ಟು ನಿಂತಿದ್ದು ಪ್ರಯಾಣಿಕರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಯಿತು. ಐಟಿಒ ಫ್ಲೈಓವರ್ ಬಳಿ ಬಸ್ ಮತ್ತು ಕಾರುಗಳಲ್ಲಿ ನೀರು ನುಗ್ಗಿ ಕೆಟ್ಟು ನಿಂತಿದ್ದು. ದೆಹಲಿಯ ಈ ಪರಿಸ್ಥಿತಿಗೆ ಕಾರಣರ್ಯಾರು? ಪ್ರಧಾನಿ ಕೇಜ್ರಿವಾಲ್ ವಿರುದ್ಧ ಆಕ್ರೋಶ. ದೆಹಲಿಯಲ್ಲಿ ನೀರು ನುಗ್ಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ನೀರು ತುಂಬಿದ್ದಕ್ಕೆ ಕೇಜ್ರಿವಾಲ್ ಸರ್ಕಾರವನ್ನು, ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತಕ್ಕೆ ಮೋದಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.